ರಾಜೀವ್ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು. ರಾಜೀವ್ ಗೌಡನಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಧಮ್ಕಿ ವೀರ ರಾಜೀವ್ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ. ತಡ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಈಗ ಚಿಂತಾಮಣಿ ಕಾರಾಗೃಹಕ್ಕೆ ರಾಜೀವ್ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ರಾಜೀವ್ನನ್ನ ಕಸ್ಟಡಿಗೆ ನೀಡಿರುವಂತದ್ದು ಕೋರ್ಟ್. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ರಾಜೀವ್ ಗೌಡ ಇರ್ತಾರೆ. ಕೆಲವೊಂದಿಷ್ಟು ವಿಚಾರಣೆ ಸಾಗುತ್ತೆ. ಪೌರಾಯುಕ್ತೆ ಅಮೃತಗೌಡ ಮೇಲೆ ಅಶ್ಲೀಲ ಪದಗಳ ಬಳಕೆ, ಅದರ ಜೊತೆಗೆ ಬೆದರಿಕೆ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆ ಸಾಗುತ್ತೆ. ರಾಜೀವ್ ಗೌಡನನ್ನ ಜೈಲಿಗಟ್ಟುತ್ತಾ ಇದ್ದಂತೆ ಪುಂಡಾಟ ಜೋರಾಗಿದೆ. ನೋಡಿ, ಧಮ್ಕಿ ರಾಜೀವ್ ಗೌಡ ಬೆಂಬಲಿಗರಿಂದ ಪುಂಡಾಟವನ್ನ ನಡೆಸಲಾಗಿದೆ. ರಾಜೀವ್ನನ್ನ ಜೈಲಿಗೆ ಕರೆದೊಯ್ಯುವಾಗ ಜೈಕಾರವನ್ನ ಹಾಕಿರುವಂತದ್ದು. ಧಮ್ಕಿ ವೀರ ರಾಜೀವ್ಗೆ ಜೈಕಾರವನ್ನ ಹಾಕಿದ್ದಾರೆ ಬೆಂಬಲಿಗರು. ಪೊಲೀಸರು ರಾಜೀವ್ ಗೌಡ ಬೆಂಬಲಿಗರನ್ನ ಚದುರಿಸಿದ್ದಾರೆ. ಲಾಠಿಯನ್ನ ಹಿಡಿದು ಶಿಡ್ಲಘಟ್ಟ ಪೊಲೀಸರು ಅದರ ಬೆಂಬಲಿಗರನ್ನ ಚದುರಿಸಿರುವಂತದ್ದು ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಈಗ ಆದ್ರೆ ಆತನ ಅದರ ಬೆಂಬಲಿಗರು ಆತನ ಪರವಾಗಿ ಜೈಕಾರವನ್ನ ಕೂಗಿರುವಂತದ್ದು. ಲಾಠಿಯನ್ನ ಹಿಡಿದು ಪುಂಡ್ರನ್ನ ಚದುರಿಸಿರುವಂತದ್ದು. ಈಗ ನಾಳೆಯೇ ಬೇಲ್ ವಾದ ಇದೆ. ವಿವೇಕ್ ಸುಬ್ಬಾರೆಡ್ಡಿಯನ್ನ ಹೇಳಿಕೆ ಕೊಟ್ಟಿರುವಂತದ್ದು. ನಾಳೆ ಕೋರ್ಟ್ ಮುಂದೆ ವಾದವನ್ನ ಮಂಡಿಸ್ತೇವೆ, ನ್ಯಾಯಾಲಯದ ತೀರ್ಪಿಗೆ ಕಾಯ್ತೀವಿ. ರಾಜೀವ್ ಗೌಡ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಧ್ಯಂತರ ಜಾಮೀನ ಕೇಳಿದ್ವಿ ಕೋರ್ಟ್ಗೆ. ಎರಡು ಬೆಳವಣಿಗೆಗಳಾಗಿದೆ. ಒಂದು ಮೇನ್ ಕೇಸ್ನಲ್ಲಿ, ಕಮಿಷನರ್ ಆಗಿದಂಥ ಕೇಸ್ನಲ್ಲಿ ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು. ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆ ಕಲೆ ಹಾಕಿಕೊಂಡಿರುವ ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದರೆ ಇದರಲ್ಲಿರೋದು ಸಾಕ್ಷ್ಯಾಧಾರ ಓನ್ಲಿ ದ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರಗಳಿಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಕೇಳಿದ್ವಿ. ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸವ್ರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು, ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇ ಬೇಲ್ ಹಾಕಿದ್ದಾರೆ. ಬೇಲ್ ವಾದವನ್ನು ನಾಳೆಗೇ ಹಾಕಿದ್ದಾರೆ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟಿನ ತೀರ್ಪಿಗೆ ಕಾಯ್ತೀವಿ. ಮಧ್ಯಂತರ ಜಾಮೀನ ಕೇಳಿದ್ವಿ ಕೋರ್ಟ್ಗೆ. ಎರಡು ಬೆಳವಣಿಗೆಗಳಾಗಿದೆ. ಒಂದು ಮೇನ್ ಕೇಸ್ನಲ್ಲಿ ಧಮ್ಕಿ ವೀರ ರಾಜೀವ್ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು. ರಾಜೀವ್ ಗೌಡನಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಧಮ್ಕಿ ವೀರ ರಾಜೀವ್ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ. ತಡ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಈಗ ಚಿಂತಾಮಣಿ ಕಾರಾಗೃಹಕ್ಕೆ ರಾಜೀವ್ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ರಾಜೀವ್ನನ್ನ ಕಸ್ಟಡಿಗೆ ನೀಡಿರುವಂತದ್ದು ಕೋರ್ಟ್. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ರಾಜೀವ್ ಗೌಡ ಇರ್ತಾರೆ. ಕೆಲವೊಂದಿಷ್ಟು ವಿಚಾರಣೆ ಸಾಗುತ್ತೆ. ಪೌರಾಯುಕ್ತೆ ಅಮೃತಗೌಡ ಮೇಲೆ ಅಶ್ಲೀಲ ಪದಗಳ ಬಳಕೆ, ಅದರ ಜೊತೆಗೆ ಬೆದರಿಕೆ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆ ಸಾಗುತ್ತೆ. ರಾಜೀವ್ ಗೌಡನನ್ನ ಜೈಲಿಗಟ್ಟುತ್ತಾ ಇದ್ದಂತೆ ಪುಂಡಾಟ ಜೋರಾಗಿದೆ. ನೋಡಿ, ಧಮ್ಕಿ ರಾಜೀವ್ ಗೌಡ ಬೆಂಬಲಿಗರಿಂದ ಪುಂಡಾಟವನ್ನ ನಡೆಸಲಾಗಿದೆ. ರಾಜೀವ್ನನ್ನ ಜೈಲಿಗೆ ಕರೆದೊಯ್ಯುವಾಗ ಜೈಕಾರವನ್ನ ಹಾಕಿರುವಂತದ್ದು. ಧಮ್ಕಿ ವೀರ ರಾಜೀವ್ಗೆ ಜೈಕಾರವನ್ನ ಹಾಕಿದ್ದಾರೆ ಬೆಂಬಲಿಗರು.
ಪೊಲೀಸರು ರಾಜೀವ್ ಗೌಡ ಬೆಂಬಲಿಗರನ್ನ ಚದುರಿಸಿದ್ದಾರೆ. ಲಾಠಿಯನ್ನ ಹಿಡಿದು ಶಿಡ್ಲಘಟ್ಟ ಪೊಲೀಸರು ಅವರ ಬೆಂಬಲಿಗರನ್ನ ಚದುರಿಸಿರುವಂತದ್ದು ಗಮನಿಸ್ತಾ ಇರಬಹುದು ನೀವು ದೃಶ್ಯದಲ್ಲಿ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಈಗ. ಆದ್ರೆ ಆತನ ಅಂದ್ರೆ ಬೆಂಬಲಿಗರು ಆತನ ಪರವಾಗಿ ಜೈಕಾರವನ್ನ ಕೂಗಿರುವಂತದ್ದು, ಲಾಠಿಯನ್ನ ಹಿಡಿದು ಪುಂಡ್ರನ್ನ ಚದುರಿಸಿರುವಂತದ್ದು ಈಗ. ನಾಳೆಯೇ ಬೇಲ್ ವಾದ ಇದೆ. ವಿವೇಕ್ ಸುಬ್ಬಾರೆಡ್ಡಿಯನ್ನ ಹೇಳಿಕೆ ಕೊಟ್ಟಿರುವಂತದ್ದು. ನಾಳೆ ಕೋರ್ಟ್ ಮುಂದೆ ವಾದವನ್ನ ಮಂಡಿಸ್ತೇವೆ, ನ್ಯಾಯಾಲಯದ ತೀರ್ಪಿಗೆ ಕಾಯ್ತೀವಿ. ರಾಜೀವ್ ಗೌಡ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಧ್ಯಂತರ ಜಾಮೀನನ್ನ ಕೇಳಿದ್ವಿ ಕೋರ್ಟ್ಗೆ. ಎರಡು ಬೆಳವಣಿಗೆಗಳಾಗಿದೆ. ಒಂದು ಮೇನ್ ಕೇಸ್ನಲ್ಲಿ ಕಮಿಷನರ್ ಆಗಿದಂಥ ಕೇಸ್ನಲ್ಲಿ ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ, ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು. ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆ ಕಲೆ ಹಾಕಿಕೊಂಡಿರುವ ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದರೆ ಇದರಲ್ಲಿರೋದು ಸಾಕ್ಷ್ಯಾಧಾರ ಓನ್ಲಿ ದ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರಗಳಿಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಕೇಳಿದ್ವಿ. ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸವ್ರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇ ಬೇಲ್ ಹಾಕಿದ್ದಾರೆ. ಬೇಲ್ ವಾದವನ್ನು ನಾಳೆಗೇ ಹಾಕಿದ್ದಾರೆ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟಿನ ತೀರ್ಪಿಗೆ ಕಾಯ್ತೀವಿ. ಮಧ್ಯಂತರ ಜಾಮೀನನ್ನ ಕೇಳಿದ್ವಿ ಕೋರ್ಟ್ಗೆ. ಎರಡು ಬೆಳವಣಿಗೆಗಳಾಗಿದೆ. ಒಂದು ಮೇನ್ ಕೇಸ್ನಲ್ಲಿ ಧಮ್ಕಿ ವೀರ ರಾಜೀವ್ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು. ರಾಜೀವ್ ಗೌಡನಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಧಮ್ಕಿ ವೀರ ರಾಜೀವ್ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ. ತಡ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಈಗ ಚಿಂತಾಮಣಿ ಕಾರಾಗೃಹಕ್ಕೆ ರಾಜೀವ್ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ರಾಜೀವ್ನನ್ನ ಕಸ್ಟಡಿಗೆ ನೀಡಿರುವಂತದ್ದು ಕೋರ್ಟ್. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ರಾಜೀವ್ ಗೌಡ ಇರ್ತಾರೆ. ಕೆಲವೊಂದಿಷ್ಟು ವಿಚಾರಣೆ ಸಾಗುತ್ತೆ. ಪೌರಾಯುಕ್ತೆ ಅಮೃತಗೌಡ ಮೇಲೆ ಅಶ್ಲೀಲ ಪದಗಳ ಬಳಕೆ, ಅದರ ಜೊತೆಗೆ ಬೆದರಿಕೆ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆ ಸಾಗುತ್ತೆ. ರಾಜೀವ್ ಗೌಡನನ್ನ ಜೈಲಿಗಟ್ಟುತ್ತಾ ಇದ್ದಂತೆ ಪುಂಡಾಟ ಜೋರಾಗಿದೆ ನೋಡಿ. ಧಮ್ಕಿ ರಾಜೀವ್ ಗೌಡ ಬೆಂಬಲಿಗರಿಂದ ಪುಂಡಾಟವನ್ನ ನಡೆಸಲಾಗಿದೆ. ರಾಜೀವ್ನನ್ನ ಜೈಲಿಗೆ